ಮಾಡಿ ಸ್ಟೂಡೆಂಟ್ಸ್, ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಹತ್ತಿರ ಬರ್ತಿದ್ದಾವೆ. ಕಾಮನ್ ಆಗಿ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಬರೆಯುವಾಗ ಭಾಳಷ್ಟು ವಿದ್ಯಾರ್ಥಿಗಳು ಈ ಕೆಲವು ತಪ್ಪುಗಳನ್ನ ಮಾಡ್ತಿರ್ತೀರಿ. ಸೊ ಎಕ್ಸಾಮ್ ಬರೆದ ನಂತರ ಅನ್ಕೋತೀರಿ, ಅರೆ ನಾ ಆ ಮಿಸ್ಟೇಕ್ ಮಾಡಿದೆ, ಈ ಮಿಸ್ಟೇಕ್ ಮಾಡಬಾರ್ದಾಗಿತ್ತು, ಇಂಥೆಲ್ಲ ವಿಚಾರಗಳು ಬರ್ತಿರ್ತಾವೆ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ 10 ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ರೀತಿ ಮಿಸ್ಟೇಕ್ಸ್ ಖಂಡಿತವಾಗಲೂ ನೀವು ಬರೆಯುವಾಗ ಆಗಲೇಬಾರ್ದು. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಡಿಯರ್ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ, ಈ 10 ಮಿಸ್ಟೇಕ್ಸ್ಗಳನ್ನ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಬರೆಯುವಾಗ ಮಾಡಬೇಡ್ರಿ. ಸೊ ಅವಾಯ್ಡ್ ದೀಸ್ 10 ಮಿಸ್ಟೇಕ್ಸ್. ಓಕೆ, ಈ 10 ಮಿಸ್ಟೇಕ್ಸ್ಗಳು ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಈ 10 ಮಿಸ್ಟೇಕ್ಸ್ಗಳನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಭಾಳಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ಭಾಳಷ್ಟು ಮಾರ್ಕ್ಸನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಸರ್ ಯಾವ್ಯಾವ ಸರ್ ಅಂತಂದರೆ, ಫಸ್ಟ್ ಒನ್, ನಾಟ್ ರೀಡಿಂಗ್ ದ ಕ್ವಶನ್ ಪ್ರಾಪರ್ಲಿ. ನಾವು ಆ್ಯಕ್ಚುಲಿ ನೋಡಿ, 3 ಗಂಟೆ 15 ನಿಮಿಷದ ಎಕ್ಸಾಮ್ ಇರುತ್ತೆ. ಆ್ಯಕ್ಚುಲಿ 3 ಗಂಟೆನೇ ಇರುತ್ತೆ, ಅದಕ್ಕೆ 15 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ಯಾಕೆ ಗೊತ್ತಾ? ಸೊ 15 ನಿಮಿಷ ಎದಕ್ಕೆ ಕೊಡ್ತಾರೆ ಅಂದರೆ, ಫಾರ್ ರೀಡಿಂಗ್ ಪರ್ಪಸ್ ಕೊಡ್ತಾರೆ. ಕ್ವಶನ್ ಪೇಪರ್ ಓದಲಿ ಅಂತ ಕೊಡ್ತಾರೆ. ರೀಡಿಂಗಾಗಿ 15 ನಿಮಿಷ ಮಿನಿಟ್ಸ್ಗಳನ್ನ ಕೊಡ್ತಾರೆ. ಅದಕ್ಕಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಆ ಕ್ವಶನ್ ಏನು ಕೇಳ್ತಾರೆ ಅದನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಅಥೆಂಟಿಕ್ ಆನ್ಸರ್ ನಿಮಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ಸೊ ಸರ್ಫೇಸ್ ಆಗಿ ನೋಡೋಣ ಇದೇ ಆನ್ಸರ್ ಅಂತ ಬರ್ಲಿಕ್ಕೆ ಹೋಗ್ತಿರ್ತೀರಿ. ಏನು ಫಸ್ಟ್ ಮಾಸ್ಟರ್ ಓದಿದ್ದೇನೋ, ಸೆಕೆಂಡ್ ಮಾಸ್ಟರ್ ಓದಿದ್ದೇನೋ, ಏನು ಕ್ವಶನ್ ಕೇಳಿದಾರೆ ಅದನ್ನು ಅರ್ಥ ಮಾಡ್ಕೊಡ್ಲ. ಸೊ ಅದಕ್ಕಾಗಿ ಕ್ವಶನನ್ನು ಚೆನ್ನಾಗಿ ಓದಬೇಕಾತ. ಸೊ ಆದರೆ ವಿದ್ಯಾರ್ಥಿಗಳು ಭಾಳಷ್ಟು ಜನ ಏನು ಮಾಡಿ ಓದೋದೆಲ್ಲ ಡೈರೆಕ್ಟ್ ನೀವು ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದು ರಾಂಗ್ ಆಗುತ್ತೆ. ಸೊ ಚೆನ್ನಾಗಿ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದರೆ, ಮೆನಿ ಸ್ಟೂಡೆಂಟ್ಸ್ ಸ್ಟಾರ್ಟ್ಸ್ ರೈಟಿಂಗ್ ಇಮಿಡಿಯೇಟ್ಲಿ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ನೇ ಅರ್ಥ ಇರೋದಿಲ್ಲ, ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಯಾವುದೋ ಸರ್ಫೇಸ್ ಆಗಿ ನೋಡಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ರೈಟ್ 2 ಪಾಯಿಂಟ್ಸ್ ಅಂತ ಕ್ವಶನ್ ಇರುತ್ತೆ ಅಂದ್ಕೊಡ್ರಿ. ರೈಟಿಂಗ್ ಅ ಲಾಂಗ್ ಪ್ಯಾರಾಗ್ರಾಫ್. ಸೊ ಜಾಸ್ತಿ ಆನ್ಸರನ್ನು ಬರೆಯೋದು, ಅದು ಏನು ಕ್ವಶನ್ ಕೇಳ್ಯಾರ ಅದು ಅರ್ಥ ಮಾಡಿಕೊಳ್ಳದೆ ಬರೆಯೋದು, ಅದು ಯಾವುದರಲ್ಲಿ ಯಾವುದು ಕ್ವಶನ್ ಕೇಳಿದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಸಡನ್ನಾಗಿ ಬರ್ಲಿಕ್ಕೆ ಹೋದ್ರೆ ಎಲ್ಲ ಮಿಸ್ಟೇಕ್ಸ್ ಆಗ್ತವೆ. ಅದಕ್ಕೆ ಆ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ನೀವು ಸೊಲ್ಯೂಷನ್ ಏನು ಸರ್, ರೀಡ್ ದ ಕ್ವಶನ್ ಕೇರ್ಫುಲ್ಲಾಗಿ ಓದ್ರಿ ಬಿಫೋರ್ ಆನ್ಸರಿಂಗ್. ಮೊದಲೊಂದು ಸಲ ಸರ್ಫೇಸ್ ಓದ್ತೀರಿ, ಅದನ್ನು ಬರಿಬೇಕಾದ್ರೆ ಮತ್ತೆ ಕ್ವಶನ್ ನಂಬರ್ ನೀಟಾಗಿ ಬರೆದು ಅದನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಓದಿ ಅರ್ಥ ಮಾಡ್ಕೊಂಡು ಬರೀರಿ. 1 ಪಾಯಿಂಟ್. ಸೊ ಈ ಕ್ವಶನ್ ಪೇಪರ್ನ ಓದೋದೇ ಒಂದು ಕಲೆ. ಓಕೆ, ನೆಕ್ಸ್ಟ್, ಪುವರ್ ಹ್ಯಾಂಡ್ ರೈಟಿಂಗ್. ಕೆಲವರು ಭಾಳ ಹ್ಯಾಂಡ್ ರೈಟಿಂಗ್ ಯಾಕಂದ್ರೆ ಬರೀತಾರೆ. ಹ್ಯಾಂಡ್ ರೈಟಿಂಗ್ ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಶುದ್ಧ ಬರಹ ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ರೀ. ಸೊ ಹ್ಯಾಂಡ್ ರೈಟಿಂಗ್ ಕ್ಲಿಯರ್ ಇರೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ಶುದ್ಧ ಬರಹ. ನೆನದಲ್ಲಿ ಇಟ್ಕೊಳ್ಳಿ, ಶುದ್ಧ ಬರಹ ಅಂತಂದರೆ, ಶುದ್ಧ ಬರಹ ಅಂದರೆ ನೀಟಾಗಿರಬೇಕು, ವ್ಯಾಕರಣ ದೋಷ ಇರಬಾರ್ದು, ಅರ್ಥ ಆಗೋಂಗಿರಬೇಕು. ಅದನ್ನು ಬಿಟ್ಟು ನಾವು ಸುಂದರ ಬರಹವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಏನು ಆನ್ಸರ್ ಬರೆದಿದ್ದೀರಿ ಶುದ್ಧವಾಗಿದ್ದರೆ, ಅಂದರೆ ವ್ಯಾಕರಣ ದೋಷವಿಲ್ಲಾರ್ದೆ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲಾರ್ದೆ, ಪಂಕ್ಚುಯೇಷನ್ ಮಾರ್ಕ್ಸು ಎಲ್ಲನೂ ಕರೆಕ್ಟಾಗಿದ್ದರೆ ಅದಕ್ಕೆ ನಾವು ಶುದ್ಧ ಬರಹ ಅಂತ ಕರಿತೇವೆ. ಸೊ ಆ ರೀತಿ ಹ್ಯಾಂಡ್ ರೈಟಿಂಗ್ ಇರಬೇಕು. ಆದ್ರೆ ಭಾಳಷ್ಟು ವಿದ್ಯಾರ್ಥಿ ಅನ್ಕ್ಲಿಯರಾಗಿ ಬರಿತಿರ್ತೀರಿ. ಆವಾಗ ಆ ಎಕ್ಸಾಮಿನರ್ಗೆ ಅಥವಾ ಇವ್ಯಾಲ್ಯೂಟರ್ಸ್ಗೆ ಓದಲಿಕ್ಕೇ ಆಗೋದಿಲ್ಲ ರೀ. ಅವರಿಗೆ ಅರ್ಥ ಆಗಬೇಕಲ್ಲ. ಅದೇ ಭಾರಿ ಹ್ಯಾಂಡ್ ರೈಟಿಂಗ್ ಇಂಪ್ರೆಷನ್ ಮಾಡುತ್ತಾ, ಬಟ್ ಶುದ್ಧವಾಗಿರಬೇಕು, ಅರ್ಥವಾಗೋಂಗಿರಲಿ, ನೀಟಾಗಿರಲಿ. ಅಂದಾಗ ಅದು ಇಂಪ್ಯಾಕ್ಟ್ ಆಗುತ್ತೆ. ಇವ್ಯಾಲ್ಯೂಟರ್ಸ್ ಮೇಲೆ ಮಾರ್ಕ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನೀವು ಎಲ್ಲ ಆನ್ಸರ್ ಕರೆಕ್ಟ್ ಬರ್ತಿರ್ತೀರಿ, ಕಜಿಬಿಜಿ ಬರ್ತಾರೆ, ಸೊ ಮಾರ್ಕ್ಸ್ ಕಳ್ಕೊತಾರೆ. ಅದಕ್ಕಾಗಿ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದರೆ, ಲೆಟರ್ಸ್ ನಾಟ್ ಕ್ಲಿಯರ್. ಕೆಲವೊಬ್ಬರು ಅಕ್ಷರಗಳು ಏನು ಬರ್ತಿರ್ತೀರಿ ಅವು ಕ್ಲಿಯರ್ ಇರೋದಿಲ್ಲ. ಏನು ಅಕ್ಷರ ಅನ್ನೋದೇ ಕ್ಲಿಯರ್ ಇರೋದಿಲ್ಲ. ನಾಟ್, ನೋ, ಎನ್ ಬರೀದು, ಆರ್ ಬರೀದು ಕನ್ಫ್ಯೂಷನ್ ಮಾಡ್ಕೊತಿರ್ತೀರಿ. ಆಮೇಲೆ ವರ್ಡ್ಸ್ ಜಾಯಿನ್ ಟುಗೆದರ್, ಭಾಳಷ್ಟು ಶಬ್ದಗಳನ್ನು ಕೂಡಿಸಿ ಬರೆಯೋದು. ಸೊ ಇಲ್ಲಿ ನೋಡ್ರಿ, ಪ್ರತಿಯೊಂದು ಶಬ್ದದ ನಡುವೆ ನಿರ್ದಿಷ್ಟವಾದ ಗ್ಯಾಪ್ ಇದೆ. ಪ್ರತಿಯೊಂದು ಇಲ್ಲೇನು ಟೈಪ್ ಮಾಡಿದೆ ನೋಡ್ರಿ, 1 ನಿಮಿಷ. ಓಕೆ, ಇಲ್ಲೇನು ಪ್ರತಿಯೊಂದು ಏನು ಟೈಪ್ ಮಾಡಿದ್ದೀವಲ್ಲ, ಪ್ರತಿಯೊಂದು ಶಬ್ದಗಳ ನಡುವೆ ನಿರ್ದಿಷ್ಟವಾದ ಗ್ಯಾಪ್ ಇದೆನಾ? ಸೊ ಮತ್ತು ಪ್ರತಿಯೊಂದು ಅಕ್ಷರಗಳ ನಡುವೆನೂ ನಿರ್ದಿಷ್ಟವಾದ ಅಂತರ ಇದೆ, ಗ್ಯಾಪ್ ಇದೆ. ಸೊ ಈ ರೀತಿ ಇರಬೇಕು. ಅದನ್ನು ಬಿಟ್ಟು ಫುಲ್ ಹತ್ಯೆ ಬರೀದು, ಫುಲ್ ಲಾಂಗ್ ಗ್ಯಾಪ್ದಲ್ಲಿ ಬರೀದು, ಅದು ಆ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ಲೆಟರ್ಸ್ ಕ್ಲಿಯರ್ ಆಗೋದಿಲ್ಲ, ವರ್ಡ್ಸ್ ಕ್ಲಿಯರ್ ಆಗೋದಿಲ್ಲ. ಸೊಲ್ಯೂಷನ್ ಏನು ಸರ್, ರೈಟ್ ನೀಟ್ಲಿ ಆ್ಯಂಡ್ ಸ್ಲೋಲಿ. ಒಂದು ಮೀಡಿಯಮ್ ಫಾಸ್ಟ್ ಇರಲಿ, ನೀಟಾಗಿ ಬರೀರಿ. ಅತಿ ಸ್ಲೋನು ಅಲ್ಲ, ಅತಿ ಫಾಸ್ಟು ಅಲ್ಲ, ಒಂದು ಮೀಡಿಯಮ್ ರೀತಿ ಬರಿತಾ ಹೋಗ್ರಿ, ಕರೆಕ್ಟ್ ಆಗುತ್ತಾ. ಪುವರ್ ಹ್ಯಾಂಡ್ ರೈಟಿಂಗ್ ಬರಲಿಕ್ಕೆ ಹೋಗಬೇಡ್ರಿ. ರೈಟಿಂಗ್ ಟೂ ಮಚ್ ಆರ್ ಟೂ ಲಿಟಲ್. ನೋಡಿರಿ, ಕೆಲವು ಕ್ವಶನ್ ಏನು ಕೇಳ್ತಾರೆ ಅಂದ್ಬಿಟ್ಟು ಸಿಕ್ಕಾಬಿಟ್ಟು ಬರೆದ್ಬಿಡೋದು, ಪೇಜಲ್ಲಿ ಆನ್ಸರ್ ಬರೆಯೋದು, ಅಥವಾ ಜಾಸ್ತಿ ಬರೀ ಅಂದಿರ್ತಾರೆ ಕಡಿಮೆ ಬರೆಯೋದು. ಈ ರೀತಿ ಮಾಡಬೇಡ್ರಿ. ಸೊ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ರೈಟ್ ವೆರಿ ಲಾಂಗ್ ಆನ್ಸರ್ಸ್ ಫಾರ್ 1-2 ಮಾರ್ಕ್ಸ್ಗಳಿಗೆ ಸಿಕ್ಕಾಬಿಟ್ಟೆ ಬರೀತಾರೆ. ಅದು ತಪ್ಪಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ. ಆಮೇಲೆ
ವೈಲ್ ಅದರ್ಸ್ ರೈಟ್ ವೆರಿ ಶಾರ್ಟ್ ಆನ್ಸರ್ ಫಾರ್ ಲಾಂಗ್ ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಇದ್ದಕ್ಕೆ ಅದಕ್ಕೆ ಶಾರ್ಟ್ ಆನ್ಸರ್ ಬರೀತು. ಸೊ ಆವಾಗ ಯು ಲೂಸ್ ದ ಮಾರ್ಕ್ಸ್. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಮೊದಲು ಏನು ಮಾಡಿರಿ, ಕ್ವಶನನ್ನು ಓದ್ರಿ, ಏನು ಕ್ವಶನ್ ಇದೆ ರೈಟ್ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಗಿವನ್, ಎಷ್ಟು ಅಂಕಗಳು ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಬರಿಬೇಕಾಗುತ್ತೆ, ಎಷ್ಟು ಪಾಯಿಂಟ್ಸ್ಗಳನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಅದನ್ನು ನೋಡಿಕೊಂಡು ಬರಿಬೇಕಾಗತ್ತೆ. ಸೊ ದೆನ್ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್ ರೀ. ಅದನ್ನು ಬಿಟ್ಟು ನೀವು ಯಾಕಂದ್ರೆ ಬರೆದ್ರೆ ಮಾರ್ಕ್ಸ್ ಆಗೋದಿಲ್ಲ. ಓಕೆ, ಆಮೇಲೆ ಸರ್ ಆಯ್ತು ಸರ್ ನಾನು ಬರೆದ್ರೆ ಏನಾಯಿತು, ಸೊ 1-2 ಮಾರ್ಕ್ಸಿಗೆ ಸಿಕ್ಕಾಬಿಟ್ಟು ಒಂದು ಪೇಜ್ ಬರೆದ್ರೆ ಏನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ ರೀ. ಸೊ ಮುಂದಿನ ಕ್ವಶನ್ ಆನ್ಸರ್ಸ್ಗೆ ಟೈಮ್ ಸರಿಯಾಗಿ ಸಿಗೋದಿಲ್ಲ, ಅಲ್ಲಿ ಅವಸರ ಬರೆದು ಮಾರ್ಕ್ಸ್ ಕಳ್ಕೊತೀರಿ. ಎಷ್ಟು ಬೇಕು ಅಷ್ಟು ಬರೀರಲ್ಲ, ನಮಗೆ ಬೇಕಾದ ಕಂಪ್ಲೀಟ್ ಮಾರ್ಕ್ಸು, ಆನ್ಸರ್ ಎಷ್ಟು ಬೇಕೋ ಅಷ್ಟನ್ನೇ ಬರೀರಿ, ಕರೆಕ್ಟ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ಹೇಳ್ಬೇಕಾದ್ರೆ 1 ಮಾರ್ಕ್ಸ್ ಕ್ವಶನ್ಗೆ 1 ಪಾಯಿಂಟ್, ಒಂದು ಅಂಶ ಇರುವಂಥದ್ದನ್ನೇ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಕ್ವಶನ್ಗೆ 2-3 ಪಾಯಿಂಟ್ಸ್, 2-3 ಸೆಂಟೆನ್ಸಸ್ ಕೇಳ್ತಾರೆ ನೋಡಿರಿ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅದನ್ನು ನೋಡಿ ಬರಿಬೇಕಾಗತ್ತೆ. ಓಕೆ, ಇನ್ನು 4 ಮಾರ್ಕ್ಸ್ ಕ್ವಶನ್ಗೆ ಶಾರ್ಟ್ ಪ್ಯಾರಾಗ್ರಾಫ್ ಮಾಡಿ ಬರೆಯೋದಿರುತ್ತೆ, ಅಥವಾ ನಮ್ಮ ಇಂಗ್ಲೀಷ್ ಹೇಳ್ಬೇಕಾದ್ರೆ 3 ಮಾರ್ಕ್ಸ್ ಕ್ವಶನ್ಗೆ ಶಾರ್ಟ್ ಪ್ಯಾರಾಗ್ರಾಫ್ ಆಗಿ ಇರಬೇಕಾಗತ್ತೆ. ಓಕೆ, ಆ್ಯಂಡ್ ನಾಟ್ ಫಾಲೋಯಿಂಗ್ ಪ್ರಾಪರ್ ಫಾರ್ಮೆಟ್, ಯಾವುದೇ ಫಾರ್ಮೆಟನ್ನು ಫಾಲೋ ಮಾಡದೇ ಬರೆಯೋದು ಕೂಡ ತಪ್ಪು ವಿದ್ಯಾರ್ಥಿಗಳೇ. ಏನಂತಂದರೆ ಇಂಗ್ಲೀಷ್ ರೈಟಿಂಗ್ ಕ್ಲಾಸ್ದಲ್ಲಿ ಒಂದು ಲೆಟರ್ ರೈಟಿಂಗ್ದಲ್ಲಿ ಒಂದು ನಿರ್ದಿಷ್ಟವಾದ ಫಾರ್ಮೆಟ್ ಅನ್ನೋದಿರುತ್ತೆ. ಸೊ ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು, ರಿಪೋರ್ಟ್ ರೈಟಿಂಗ್ ನಮ್ಮಲ್ಲಿ ಲೆಟರ್ ರೈಟಿಂಗ್ ಬರುತ್ತೆ, ರಿಪೋರ್ಟರ್ಸ್ ಇದರಲ್ಲಿ ಅದು ಬೇಡ. ಸೊ ಇನ್ನೊಂದು ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ರೈಟಿಂಗ್ ಆಗಿರ್ಬೋದು, ಸೊ ಆಮೇಲೆ ಯಾವುದೋ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು. ಸೊ ನಿರ್ದಿಷ್ಟವಾದ ಫಾರ್ಮೆಟ್ದಲ್ಲಿ ಇರಬೇಕಾಗುತ್ತೆ. ಎಸ್ಸೆ ರೈಟಿಂಗ್ ಆಗಿರ್ಬೋದು, ಆ ನಿರ್ದಿಷ್ಟವಾದ ಫಾರ್ಮೆಟನ್ನು ಫಾಲೋಅಪ್ ಮಾಡೋದು, ಸ್ಪೆಷಲಿ ಲೆಟರ್ ರೈಟಿಂಗ್ದಲ್ಲಿ ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕಾಗುತ್ತೆ. ಸರ್ ಪ್ರೊಫೈಲ್ ರೈಟಿಂಗ್, ಲೆಟರ್ ರೈಟಿಂಗ್ದಲ್ಲಿ ಫಾರ್ಮೆಟ್ ಇರುತ್ತೆ ಸರ್, ಅಫ್ಕೋರ್ಸ್ ಇದೆಲ್ಲ ನಾವು ಫಾಲೋಅಪ್ ಮಾಡ್ತೀವಿ, ಓಕೆ ನೀವು ಹೇಳಿದಿರಿ. ಏನು ಸರ್ ಎಸ್ಸೆ ರೈಟಿಂಗ್ದಲ್ಲಿನೂ ಫಾರ್ಮೆಟ್ ಇರುತ್ತೆ, ಹೌದು. ಎಸ್ಸೆ ರೈಟಿಂಗ್ದಲ್ಲಿ ಹೆಡ್ಡಿಂಗು, ಸೊ ಸಬ್ ಹೆಡ್ಡಿಂಗ್ಸು, ಪಾಯಿಂಟ್ಸು ಇವೆಲ್ಲ ಇರ್ತಾವೆ, ದ್ಯಾಟ್ಸ್ ಆಲ್ಸೋ ಕಾಲ್ಡ್ ಅ ಫಾರ್ಮೆಟ್ ಅಂತ ಕರಿತೀವಿ. ಇನ್ನು ಪ್ರೊಫೈಲ್ ರೈಟಿಂಗ್ದಲ್ಲಿ ಏನೋ ಫಾರ್ಮೆಟ್ ಇರುತ್ತೆ, ಏನು ಫಾರ್ಮೆಟ್ ಅನ್ನೋದೇನಿಲ್ಲ, ಅಲ್ಲಿ ಒಂದು ಪ್ಯಾರಾಗ್ರಾಫ್ ಮಾಡಿ ಬರುವಂಥದ್ದು ಒಂದು ವಿಧಾನ ಇರುತ್ತೆ, ವಾಕ್ಯನ ಕೂಡಿಸಿ ಅದಷ್ಟೇ. ಸ್ಟೋರಿ ರೈಟಿಂಗ್ದಲ್ಲಿನೂ ಸೇಮ್ ಅದನ್ನು. ಸೊ ಇದನ್ನು ಫಾಲೋಅಪ್ ಮಾಡಿರಿ, ಆವಾಗ ಏನಾಗುತ್ತೆ, ಸೊ ಆಲ್ವೇಸ್ ರಿಮೆಂಬರ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ನ ಫಾಲೋಅಪ್ ಮಾಡಬೇಕಾಗತ್ತೆ ಈ ರೈಟಿಂಗ್ ಸ್ಕಿಲ್ದಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡೋದು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಭಾಳಷ್ಟು ವಿದ್ಯಾರ್ಥಿಗಳು ಮಾಡ್ತಿರ್ತೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಫ್ರೀಕ್ವೆಂಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ರೆಡ್ಯೂಸ್. ಸರ್ ಎಲ್ಲರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ ಹಾಫ್ ಮಾರ್ಕ್ಸ್ ಕಟ್ಬಿಡ, ಹಂಗೆ ಆಗಲ್ರಿ, ಹಂಗೆ ಸಾಧ್ಯನೇ ಇಲ್ಲ. ಹಂಗೆ ಮಾಡಿದ್ರು ಅದೊಂದು ದ್ಯಾಟ್ಸ್ ನಾಟ್ ಅ ಸೈಂಟಿಫಿಕ್ ವೇ ಆಫ್ ಇವ್ಯಾಲ್ಯೂಷನ್ ಅಂತ ನನ್ನ ಪ್ರಕಾರ. ಎಲ್ಲ ಕರೆಕ್ಟ್ ಬರೆದಿರ್ತಾರೆ, 1-2 ಕಡೆ ಅಷ್ಟೇ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಡೀ ಆನ್ಸರ್ಸ್ ಇದ್ದಲ್ಲಿ 1-2 ಕಡೆ ಅಷ್ಟೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ಹಾಫ್ ಮಾರ್ಕ್ಸ್ ಅದು ತೆಗೆದ್ರೆ ಅದನ್ನು ಅಲ್ಲ, ಅದು ದ್ಯಾಟ್ಸ್ ನಾಟ್ ಅ ಸೈಂಟಿಫಿಕ್ ವೇ. ಮತ್ತೊಂದು ಏನಾದ್ರು ವಿಚಾರ ಆಗ್ತದೆ ನಾನು ಮಾತಾಡೋದು, ಆ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ಇವಾಗ ನಾವೇ ಒಬ್ಬರು ಟೀಚರ್, ಐ ಆಮ್ ಆಲ್ಸೋ ಇಂಗ್ಲೀಷ್ ಟೀಚರು. ಸೊ ನಾನೇ ಕೂತ್ಕೊಂಡು ಬರೆದ್ರೆ ಎಷ್ಟು ಮಿಸ್ಟೇಕ್ಸ್ ಆಗ್ಬರ್ತದೆ, ಅಲ್ಲೆಲ್ಲ ಆಗ್ಬೋದಲ್ಲ, ಒಂದೆರಡೇ ಮಿಸ್ಟೇಕ್ಸ್ ಆಗ್ಬೋದಲ್ಲ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ 100% ಅಕ್ಯುರೇಸಿ ಫ್ರಮ್ ದ ಸ್ಟೂಡೆಂಟ್ಸ್ನು? ಅದು ಆಗೋದಿಲ್ಲ, ಅದು ಇನ್ನೇದಕ್ಕೆ ಆಗುತ್ತೆ, ಆ ರೀತಿ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಆದರೆ ಫ್ರೀಕ್ವೆಂಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ರೆಡ್ಯೂಸ್ ಮಾರ್ಕ್ಸ್, ಅದು ನಿಮ್ಮದಲ್ಲಿ ಇಟ್ಕೊಳ್ರಿ. ನೀವು ಮಾಡಿದ ತಪ್ಪನೇ ಮತ್ತೆ ಮಾಡಿದ್ದೆ, ಅದ್ರಲ್ಲಿ ಡೆಫಿನೆಟ್ಲಿ ಲೂಸ್ ದ ಮಾರ್ಕ್ಸ್. ಎಲ್ಲೋ 1-2 ಕಡೆ ಏನೋ ಆಗಿದೆಯಪ್ಪ ಅಂತ ಸಿಕ್ಕಾಪಟ್ಟೆ ಬರೆದಿರ್ತೈತೆ ಅನ್ಕೋರಿ. ಒಂದು ಲೆಟರ್ ರೈಟಿಂಗ್ ಬರೆದ್ರೆ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಸ್ಟೋರಿ ರೈಟಿಂಗ್ ಬರೆದ್ರೆ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಡ್ತಾರೆ, ಅದೇನಿಲ್ಲ. ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ಕೋತ ಹೊಂಟಿದ್ರೆ ಸೊ ಡೆಫಿನೆಟ್ಲಿ ಗೊತ್ತಾಗುತ್ತೆ ಇವ್ಯಾಲ್ಯೂಟರ್ಸ್ಗೆ, ಹಿ ಆರ್ ಸಿ ಇಸ್ ನಾಟ್ ಪರ್ಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ, ಅವಾಗ ಮಾರ್ಕ್ಸ್ ಕಟ್ ಮಾಡ್ತಾರೆ. ಎಲ್ಲ ಕ್ವಶನ್ಸಸ್ ಕರೆಕ್ಟಾಗಿ ಬರೆದಿರ್ತೀರಿ. ಸೊ ಆವಾಗ ಎಲ್ಲೋ ಒಂದೆರಡು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ನಾವು ಇವ್ಯಾಲ್ಯೂಟರ್ಸ್ ಗೊತ್ತಾಗುತ್ತೆ, ಹಿ ಆರ್ ಸಿ ಇಸ್ ದ ಬೆಸ್ಟ್ ಅಂತ ಗೊತ್ತಾಗುತ್ತೆ. ಸೊ ಅವರು ಮಾರ್ಕ್ಸನ್ನು ಕೊಡ್ತಾರೆ. ಆದರೆ ಫ್ರೀಕ್ವೆಂಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ಲೂಸ್ ದ ಮಾರ್ಕ್ಸ್. ಅದನ್ನು ತಿಳ್ಕೊ. ಎಕ್ಸಾಂಪಲ್ ಹೇಳ್ತೀನಿ, ಈ ಬಿಕಾಸ್ ಬರೀಬದಲಿ ಬಿಕಾಸ್ ಈ ರೀತಿ ಬರೆಯೋದಾಗಿರ್ಬೋದು, ಫ್ರೆಂಡ್ ಬರೀಬದಲು ಆಯ್ನ ಹಾರಿಸೋದಾಗಿರ್ಬೋದು, ಇಂಥ ಮಿಸ್ಟೇಕ್ಸ್ ಕಾಮನ್ ಆಗ್ತಿರ್ತಾವೆ. ಬರೀಬೇಕಾದ್ರೆ ಎಲ್ಲೇ ಒಂದಾದರೆ ಏನೂ ತೊಂದರೆ ಇಲ್ಲ. ಸೊಲ್ಯೂಷನ್ ಏನು ಸರ್? ಚೆಕ್ ಸ್ಪೆಲ್ಲಿಂಗ್ ಬಿಫೋರ್ ಸಬ್ಮಿಟಿಂಗ್. ಕ್ವಶನ್ ಆನ್ಸರ್ ಸೆಟ್ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಚೆಕ್ ಮಾಡಿರಿ. ಸೊ ಚೆಕ್ ಮಾಡಿನೇ ಕೊಟ್ಟೆ. ಪ್ರತಿಯೊಂದು ವಾಕ್ಯವನ್ನು ಓದ್ತಾ ಟೈಮ್ ಇರುತ್ತೆ. ನಮ್ದು ಇಂಗ್ಲೀಷ್ದಲ್ಲಿ ಒಂದು ಸಿಕ್ಕಾಬಿಟ್ಟು 1 hour ಆರಾಮ್ ಖಾಲಿ ಕೂತೀರಿ. ಸೊ ಕರೆಕ್ಟಾಗಿ ಚೆಕ್ ಮಾಡ್ತಾ ಅದನ್ನು ಓಕೆ ಮಾಡಿರಿ. ಓಕೆ, ಇನ್ನು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ, ನಾಟ್ ಅಂಡರ್ಲೈನಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವೊಮ್ಮೆ ಪ್ಯಾರಾಗ್ರಾಫ್ ಕ್ವಶನ್ಸ್ ಇರ್ತದೆ ಅಂದ್ಕೊಡ್ರಿ, ಕೆಲವೊಮ್ಮೆ 5 to 6 sentence ಕ್ವಶನ್ಸ್ ಇರ್ತಾವ್ರಿ. ಇವ್ಯಾಲ್ಯೂಟರ್ಸ್ ಎಲ್ಲನೂ ಓದ್ಲಿಕ್ಕೆ ಹೋಗೋದಲ್ರಿ. ಸಮ್ಟೈಮ್ಸ್ ಓದಬೇಕಾಗತ್ತೆ, ಓದ್ತೇವೆ,
ಒಮ್ಮೊಮ್ಮೆ ಸರ್ಫೇಸ್ ನೋಡಿದ ತಕ್ಷಣ ನಮ್ಮ ಕಾನ್ಸಂಟ್ರೇಷನ್ ನೀವು ಏನಾದರೂ ಅಂಡರ್ಲೈನ್ ಮಾಡಿದ್ರೆ ಆ ಕಡೆ ಹೋಗ್ತೈತಿ. ಸೊ ಅಂಡರ್ಲೈನ್ ಮಾಡಿದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದರೆ ವಾವ್ ಅಂತ ಅನಿಸ್ತದೆ, ರೈಟ್ ಮಾರ್ಕ್ ಹೊಡಿತೀವಿ. ಅದಕ್ಕಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡೋದಿಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ. ನೀವು ಅಂಡರ್ಲೈನ್ ಮಾಡಿರಿ. ಏನಂತಂದರೆ ಇಫ್ ಕೀ ವರ್ಡ್ಸ್ ಇರ್ತಾವೆ ನೋಡಿ, ಕೆಲವು ಇಂಪಾರ್ಟೆಂಟ್ ವರ್ಡ್ಸ್ ಇರ್ಬೋದು ಆರ್ ನಾಟ್ ಹೈಲೈಟೆಡ್, ದ ಎಕ್ಸಾಮಿನರ್ ಮೇ ಮಿಸ್ ದ ಮೇನ್ ಐಡಿಯಾನ ಮಿಸ್ ಮಾಡ್ಕೋಬೋದು. ಎಕ್ಸಾಮಿನರ್ ಅಥವಾ ಇವ್ಯಾಲ್ಯೂಟರ್ಸ್ ಫೋಕಸ್ ಆ ಕಡೆ ಹೋಗುತ್ತೆ. ನೀವು ಏನಾದರೂ ಮಾಡಿದ್ದೆ ಅದೆಲ್ಲ ಆ ರೀತಿ ಮಾಡಿದ್ರೆ ವಾವ್ ಇಲ್ಲಿದೆ ಪಾಯಿಂಟ್, ಹಾಂ ಕರೆಕ್ಟ್ ಇದೆ ಅನ್ನೋ ಲೆಕ್ಕಕ್ಕೆ ನಾವು ಬರ್ತೀವಿ. ಸೊ ಅದಕ್ಕಾಗಿ ಆ ರೀತಿ ಅಂಡರ್ಲೈನ್ ಮಾಡಿ, ಪೆನ್ಸಿಲ್ ಮಾಡ್ಬೋದು, ಪೆನ್ನಲ್ಲಿ ಮಾಡ್ಬೋದು. ಸೊಲ್ಯೂಷನ್ ಏನಂತಂದರೆ ಅಂಡರ್ಲೈನ್ ಇಂಪಾರ್ಟೆಂಟ್ ವರ್ಡ್ಸ್ ಅಥವಾ ಪಾಯಿಂಟ್ಸ್ಗಳು ಬಂದಲ್ಲಿ ಅಂಡರ್ಲೈನ್ ಮಾಡಿರಿ. ಇಂಪಾರ್ಟೆಂಟ್ ಡೇಟಾ ಇದ್ದಲ್ಲಿ ಅಂಡರ್ಲೈನ್ ಮಾಡಿರಿ. ಇಸ್ವಿಗಳು ಬಂದಿರ್ತಾವೆ 1950s ಅಂಡರ್ಲೈನ್ ಮಾಡಿರಿ. ಇಂಪಾರ್ಟೆಂಟ್ ಪ್ಲೇಸಸ್ ಬಂದಲ್ಲಿ ಅಂಡರ್ಲೈನ್ ಮಾಡಿರಿ. ಇಂಪಾರ್ಟೆಂಟ್ ಟರ್ಮ್ಸ್ಗಳು ಬಂದರೆ ಅಂಡರ್ಲೈನ್ ಮಾಡಿರಿ. ಅಲ್ಲಿ ಕಂಪಲ್ಸರಿ ಅಂಡರ್ಲೈನ್ ಮಾಡಿ ನಮ್ಮ ಫೋಕಸ್ ಆ ಕಡೆ ಹೋಗುತ್ತೆ. ಓಕೆ. ಆ್ಯಂಡ್ 7th ಪಾಯಿಂಟ್ ಸ್ಕಿಪ್ಪಿಂಗ್ ಕ್ವಶನ್ಸ್ ರೀ. ಕೆಲವೊಮ್ಮೆ ಮಿಸ್ ಮಾಡಿಬಿಡ್ತೀರಿ ಕ್ವಶನ್ಸ್ಗಳನ್ನ. ಅದಕ್ಕೆ ನಾವು ಹೇಳೋದು ಒಂದೇ, ಕ್ವಶನ್ ಪೇಪರ್ ಇರುತ್ತಲ್ಲ, ಸೊ ಒಂದೇ ಬರ್ದ್ರೆ ರೈಟ್ ಹಾಕ್ತಾ ಬನ್ನಿ, ಪೆನ್ಸಿಲ್ ರೈಟ್ ಹಾಕ್ತಾ ಬನ್ನಿ. ಆಯಿತಾ, ಒಂದೇದು ರೈಟ್, ಎರಡನೇದು ಆಯಿತಾ, ಮೂರನೇದು ಆಯಿತಾ. ಸೊ ಚೆಕ್ ಮಾರ್ಕ್ನ ಮಾಡ್ತಾ ಬನ್ನಿ. ಯಾವುದಾದ್ರು ಬಿಟ್ಟಿರೋದ್ರ ಹಿಂದೆ ಸ್ಟಾರ್ ಮಾರ್ಕ್ ಹಾಕ್ರಿ ಅಥವಾ ಸರ್ಕಲ್ ಹಾಕ್ರಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಶನ್ ಒಂದು ಬಿಟ್ಟಿದ್ದೀನಿ ಅಂತೇಳಿ. ಹೆಂಗೆ ಬರಿತಾ ಹೋಗ್ತಿರ್ತೀರಿ, ಅದಕ್ಕೆ ರೈಟ್ ಮಾರ್ಕ್ ಹಾಕ್ತಾ ಬರಬೇಕು. ಅದಕ್ಕಾಗಿ ಆರೋಗ್ಯ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಮ್ಮೆ ಕ್ವಶನ್ ಬಿಟ್ಟಿರ್ತಾರೆ, ಅರೇ ಸರ್ ನಂಗೆ ಬರ್ತಿತ್ತು, ನನಗೆ ಗೊತ್ತಾಗಿಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ ಅಂತಿರ್ತಾರೆ. ಸಮ್ ಟೈಮ್ಸ್ ಸ್ಟೂಡೆಂಟ್ಸ್ ಫಾರ್ಗೆಟ್ ಟು ಆನ್ಸರ್ ಸಮ್ ಕ್ವಶನ್ಸ್. ಅದನ್ನು ಮರ್ತು ಬಿಡ್ತೀರಿ ಆನ್ಸರ್ ಮಾಡಲಿಕ್ಕೆ. ದಿಸ್ ಕಾಸ್ ಡೈರೆಕ್ಟ್ ಲಾಸ್ ಆಗುತ್ತೆ ನಾವು ನಿಮ್ಮ ಅಂಕಗಳಿಗೆ. 2 ಮಾರ್ಕ್ಸ್ ಕ್ವಶನ್ ಇದ್ದರೆ 2 ಮಾರ್ಕ್ಸ್ ಹೋಯಿತು. ಅದಕ್ಕಾಗಿ ನೀವೇನು ಮಾಡಿ, ಚೆಕ್ ದ ಕ್ವಶನ್ ನಂಬರ್ಸ್ ಕೇರ್ಫುಲಿ. 1 2 3 4 ಚೆಕ್ ಮಾಡ್ತಾ ಬನ್ನಿ. ಮೊದಲು ನಾನು ಹೇಳಿದ ಮೆಥಡ್ನ ಅಪ್ಲೈ ಮಾಡಿ. ಏನು ಕ್ವಶನ್ ಬರೆದ್ರೆ ಆನ್ಸರ್ ಬರೆದ್ರೆ ಪರ್ಫೆಕ್ಟ್ ಇದೆನಾ, ಓಕೆ ಬರ್ತಾ ಬನ್ನಿ. ಯಾವುದೇ ಬಿಡೋದು ಸರ್ಕಲ್ ಮಾಡಿರಿ. ಓಕೆ. ಆಮೇಲೆ ಸರ್ಕಲ್ ಮಾಡಿದ್ದನ್ನು ಒಂದು ಕಡೆ ಬರೀರಿ. ಓಕೆ. ಅದಾದ ನಂತರ ಮತ್ತೆ ರೀಚೆಕಿಂಗ್ ಮಾಡ್ತಾ ಮುಂದೆ ಒಂದು ಸಲ ನೋಡಿರಿ ಆನ್ಸರ್ ಸೀಟ್ದಲ್ಲಿ ಬರ್ದಿದ್ದರಿಲ್ಲೋ ಆ ರೀತಿ ಮಾಡ್ತಾ ಬರಬೇಕಾಗತ್ತೆ. ಓಕೆ. ಆ್ಯಂಡ್ 8th ಪಾಯಿಂಟ್ ರೈಟಿಂಗ್ ರಾಂಗ್ ಕ್ವಶನ್ ನಂಬರ್ಸ್. ಕೆಲವೊಮ್ಮೆ ನೀವು ಕ್ವಶನ್ ನಂಬರೇ ಬೇರೆ ಹಾಕಿರ್ತೀರಿ ಅಂಥವು ಆಗುತ್ತೆ. ಕೆಲವೊಮ್ಮೆ ಟೀಚರ್ಸು ಕೊಡ್ತಾರೆ ಸರಿಯಾಗಿ, ಜನರಸ್ ಇದ್ದವರು ಟೀಚರ್ಸ್ ದೇ ವಿಲ್ ಗಿವ್ ಮಾರ್ಕ್ಸ್. ಸಮ್ಟೈಮ್ಸ್ ಭಾಳ ಸ್ಟ್ರಿಕ್ಟ್ ಇದ್ದವರು ರಾಂಗ್ ಆಗಿರ್ತಾರೆ. ಎಕ್ಸಾಂಪಲ್ ಒಂದು 36 ಕ್ವಶನ್ಗೆ 37 ಆನ್ಸರ್ ಬರ್ದಿರ್ತದೆ, 36 ಕ್ವಶನ್ ನಂಬರ್ ಹಾಕಿದ್ರೆ ಹೌ ಕ್ಯಾನ್ ದೇ ಗಿವ್ ದ ಮಾರ್ಕ್ಸ್ ರೀ? ರಾಂಗ್ ಆಗುತ್ತೆ. ಸ್ಟ್ರಿಕ್ಟ್ ಇದ್ದವ್ರು ಮುಗಿದೋಯ್ತು, ಹಾರಿಸೇ ಬಿಡ್ತಾರೆ. ಕೆಲವೊಮ್ಮೆ ಆನ್ಸರ್ ಬರ್ದಿರ್ತೀರಿ, ಕ್ವಶನ್ ನಂಬರ್ ಬರ್ದಿರೋದಿಲ್ಲ, ಅವಾಗೂ ಮುಗಿದೋಯ್ತು, ಇದು ಕೊಡುವುದಿಲ್ಲ. ಸೊ ಭಾಳಷ್ಟು ಒಮ್ಮೊಮ್ಮೆ ರಿಸ್ಕ್ ಇರ್ತಾವೆ. ಅದಕ್ಕೆ ರೈಟಿಂಗ್ ರಾಂಗ್ ಕ್ವಶನ್ ನಂಬರ್ಸ್ನ ಬರ್ದಿರ್ತೀರಿ. ರೈಟಿಂಗ್ ದ ರಾಂಗ್ ಕ್ವಶನ್ ನಂಬರ್ ಕನ್ಫ್ಯೂಸ್ ದ ಎಕ್ಸಾಮರ್ಸ್. ಕನ್ಫ್ಯೂಸ್ ಮಾಡ್ತಿರ್ತೀರಿ, ನೀವು ಯಾವುದು ಕ್ವಶನ್ ಬರ್ತಿದ್ದೋ ಏನಂತ ಅನ್ನೋದಕ್ಕೆ ಕನ್ಫ್ಯೂಸ್ ಮಾಡುತ್ತೀರಿ. ಅದಕ್ಕಾಗಿ ನೀವು ಈಗ ಎಕ್ಸಾಂಪಲ್ ಹೇಳಿದ್ದೆ ನಾನು, ಕ್ವಶನ್ ನಂಬರ್ 5 ಇರ್ತೈತೆ, ಅದಕ್ಕೆ ಕ್ವಶನ್ ನಂಬರ್ 6 ಆನ್ಸರ್ ಬರೀದು ಈ ರೀತಿ ಮಾಡಿರ್ತೀರಿ. ಸೊ ಸೊಲ್ಯೂಷನ್ ಏನು ಸರ್? ರೈಟ್ ಕರೆಕ್ಟ್ ಕ್ವಶನ್ ನಂಬರ್ಸ್ನ ಕರೆಕ್ಟಾಗಿ ಬರೀರಿ, ಕ್ಲಿಯರಾಗಿ ಬರೀರಿ. ಮೇನ್ ಹೆಡ್ಡಿಂಗ್ ಮೇನ್ ಕ್ವಶನ್ ನಂಬರ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದೇನು ಬಿಡ್ರಿ ನಡೀತೆ, ಏನು ಅಂತ ಬರೀ ದೊಡ್ಡ ಮಿಸ್ಟೇಕ್ಸ್ ಅನ್ನಲ್ಲ. ಬಟ್ ಏನು ಸೀರಿಯಲ್ ನಂಬರ್ಸ್ ಇರ್ತಾವೆ ನೋಡಿರಿ, ಅವು ಅಂತೂ ತಪ್ಪಾಗಲೇಬಾರ್ದು, ಬಿಡಲೇಬಾರ್ದು. ಓಕೆ ರೈಟ್. ಸೊ 9th ಪಾಯಿಂಟ್ ಪೋರ್ ಟೈಮ್ ಮ್ಯಾನೇಜ್ಮೆಂಟ್. ಬ್ಯೂಟಿಫುಲ್ ರೀ. ನಾನು ಅದೇ ಅಂತೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳಷ್ಟು ಅದ್ಭುತ ರೀ. ಸೊ ಏನು ಈಗ ಟೈಮನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, 80 ಮಾರ್ಕ್ಸ್ ಕ್ವಶನ್ಗೆ ನೀವು ಟೈಮನ್ನು ಹೆಂಗೆ ಕವರ್ ಮಾಡ್ತೀರಿ, 1 ಮಾರ್ಕ್ಸ್ಗೆ ಎಷ್ಟು ಕವರ್ ಮಾಡ್ತೀರಿ, ಅಥವಾ ಒಂದು ಪೇಪರ್ನ ಎಷ್ಟು ಗಂಟೆ ಒಳಗಡೆ ಮುಗಿಸ್ತಾರೆ, ಅವೆಲ್ಲವೂ ಇರುತ್ತೆ. ಕೆಲವರು ವಿದ್ಯಾರ್ಥಿಗಳು ಬರ್ತಾ ಹೋಗ್ತಾರೆ. ಸಮ್ ಸ್ಟೂಡೆಂಟ್ಸ್ ಸ್ಪೆಂಡ್ ಟೂ ಮಚ್ ಟೈಮ್ ಆನ್ ದ ಒನ್ ಕ್ವಶನ್ ಆ್ಯಂಡ್ ಕೆನಾಟ್ ಫಿನಿಶ್ ದ ಪೇಪರ್. ಏನಾಗುತ್ತೆ ಹೇಳಿ, ಒಂದು ಯಾವುದೋ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಬಿಡಿಸ್ತಿರ್ತೀರಿ, ಅದು ಬರ್ತಿರೋಂಗಿಲ್ಲ, ಅದಕ್ಕೆ ಗಂಟು ಬೀಳ್ತಾರೆ. ಓಕೆ ಇದನ್ನು ಬಿಡಿಸೋದು ಮತ್ತೆ ತಪ್ಪಾಗುತ್ತೆ, ಮತ್ತೆ ಬಿಡಿಸ್ತಾರೆ. ಸೊ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅವ್ನು ಓನ್ಲಿ 1 ಕ್ವಶನ್, ಅದಕ್ಕೆ ವೇಸ್ಟ್ ಮಾಡ್ತೀರಿ. ಸುಮಾರು ಹಾಫ್ ಆನ್ ಅವರ್ ಆದ ತಕ್ಷಣ ಆಮೇಲೆ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ. ಬಿಡ್ರಲ್ಲ, ಫಸ್ಟಿಗೆ ಬಿಡ್ರಿ, ಅದನ್ನು ಅಷ್ಟೊಂದು ಡಿಫಿಕಲ್ಟ್ ಆಗ್ತದೆ, ಲೀವ್ ದಟ್ ಒನ್, ಬಿಡ್ರಿ. ಸೊ ಮೈಂಡ್ಗೂ ಇದು ಆಗಲಿ, ರಿಫ್ರೆಶ್ ಆಗಲಿ ಮೈಂಡ್ ಕೂಡ. ಅದನ್ನು ಬಿಟ್ಟು ಬರುವಂಥ ಕ್ವಶನ್ಸ್ಗಳಿಗೆ ಬಿಡೋದು ಮುಂದೆ ಸರ್ಕಲ್ ಹಾಕಿಬಿಡ್ರಿ. ಸೊ ನೆಕ್ಸ್ಟ್ ಬರುವಂಥ ಮಾಡ್ತಾ ಹೋಗ್ರಿ, ಬಿಡಿಸ್ತಾ ಬನ್ನಿ. ಸೊ ಎಲ್ಲ ಆದ ನಂತರ ಅವಾಗ ಇದಕ್ಕೆ ಟೈಮ್ ಕೊಡ್ರಿ, ನಡೀತು. ಅದನ್ನು ಬಿಟ್ಟು ನೀವು ಸ್ಟಾರ್ಟಿಂಗ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೊಂದು ಗೇಮ್ ಆದಂಗೆ ಆಗುತ್ತೆ. ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡ್ರಿ. ಓಕೆ. ಸೊಲ್ಯೂಷನ್ ಏನು ಸರ್? ಡಿವೈಡ್ ಟೈಮ್ ಪ್ರಾಪರ್ಲಿ. ಟೈಮನ್ನು ಚೆನ್ನಾಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಎಷ್ಟೆಷ್ಟು ಡಿವೈಡ್ ಮಾಡ್ಕೋಬೇಕು ಅನ್ನೋದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಓಕೆ. ಸೊ ಈ 2 ಮಾರ್ಕ್ಸ್ ಕ್ವಶನ್ಗೆ ನಾನು ಅಂದಾಜು ಎಷ್ಟರಲ್ಲಿ ಮುಗಿಸ್ಬೇಕು, 3 ಮಾರ್ಕ್ಸ್, ಇವೆಲ್ಲವೂ ಕ್ಯಾಲ್ಕುಲೇಟೆಡ್ ಆಗಬೇಕಾಗತ್ತೆ ರೀ. ಸೊ ಅಂದಾಗ ಎಕ್ಸಾಂಪಲ್ ಫಾರ್ 3 ಅವರ್ಸ್ ಇರುತ್ತಲ್ಲ, ಸೊ ಅದನ್ನು ರೀಡಿಂಗ್ 15 ಮಿನಿಟ್ಸ್ ಅಂತ ಅಂದ್ಕೊಂಡ್ರಿ, 2 hours 30 minutes ರೈಟಿಂಗ್ ಅಂತ ಅಂದ್ಕೊಂಡ್ರಿ, ಸೊ ಚೆಕಿಂಗ್ 15 minutes ಅಂದ್ಕೊಂಡ್ರಿ. ಈ ರೀತಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಓಕೆ. ಆ ರೀತಿ ನೀವು ವೆಲ್ ಪ್ಲ್ಯಾನ್ ಆಗಿದ್ರೆ ಮಾತ್ರ ವಿಲ್ ಗೆಟ್ ದ ಔಟ್ ಮಾರ್ಕ್ಸ್ ರೀ. ಓಕೆ. ಆ್ಯಂಡ್ 10th one ವೆರಿ ಇಂಪಾರ್ಟೆಂಟ್ ಒನ್, ನಾಟ್ ರಿವೈಸಿಂಗ್ ದ ಪೇಪರ್. ಎಲ್ಲ ಬರೀತಾರೆ, ಆಯಿತು, ಡಬಾಕ್
ಕೂತು ಬಿಡ್ತಾರೆ. ಅಲ್ಲ ರೀ, ಅದು ಅಲ್ಲ. ಸೊ ನೀವೇನು ಮಾಡಬೇಕು ಗೊತ್ತಾ, ರಿವೈಸ್ ಮಾಡಬೇಕು. ಬಂದ ತಕ್ಷಣವೇ ಏನಿದೆ ಬರ್ದಿದ್ದೀನಿಲ್ಲೋ ಕರೆಕ್ಟ್ ಇದೆಯಲ್ಲೋ ಮತ್ತೆ ರಿವೈಸ್ ಮಾಡಬೇಕಾಗತ್ತೆ. ಆ ರೀತಿ ಮಾಡೋದಿಲ್ಲ. ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಅಂದರೆ, ಮೆನಿ ಸ್ಟೂಡೆಂಟ್ಸ್ ಸಬ್ಮಿಟ್ ಆನ್ಸರ್ಸ್ ಏಟ್ ವಿದೌಟ್ ಚೆಕ್ ಮಾಡಲಾರ್ದೆ ಓವರ್ ಕಾನ್ಫಿಡೆನ್ಸ್ಲಿ ಸಬ್ಮಿಟ್ ಮಾಡ್ತಾರೆ, ಅದು ರಾಂಗ್ ಆಗುತ್ತೆ. ಆಮೇಲೆ ಮಿಸ್ಟೇಕ್ಸ್ ರಿಮೇನ್, ನಾವು ಏನೋ ಮಿಸ್ಟೇಕ್ಸ್ ಇದ್ದರೆ ಅಲ್ಲೇ ಉಳಿತಾವೆ, ಯು ಲೂಸ್ ದ ಮಾರ್ಕ್ಸ್. ಎಕ್ಸಾಂಪಲ್ ಸ್ಪೆಲ್ಲಿಂಗ್ ಎರರ್ಸ್ ಆಗಿರ್ಬೋದು, ಸೊ ಮಿಸ್ಸಿಂಗ್ ಆನ್ಸರ್ಸ್ ಆಗಿರ್ಬೋದು, ಅಥವಾ ರಾಂಗ್ ನಂಬರಿಂಗ್ ಆಗಿರ್ಬೋದು. ಸೊ ಅದು ಇವೆಲ್ಲವೂ ಕನ್ಸಿಡರ್ ಆಗ್ತಾವೆ. ಹಾಗಾದ್ರೆ ವಾಟ್ ಇಸ್ ದ ಸೊಲ್ಯೂಷನ್ ಸರ್? ಹಾಗಾದ್ರೆ ಏನು ಮಾಡಬೇಕಂದ್ರೆ, ಆಲ್ವೇಸ್ ರಿವೈಸ್ ಯುವರ್ ಪೇಪರ್ ಬಿಫೋರ್ ಸಬ್ಮಿಟಿಂಗ್. ರಿವೈಸ್ ಮಾಡಿರಿ. ಹೆಂಗೆ ರಿವೈಸ್ ಮಾಡಿ ಗೊತ್ತಾ, ಕ್ವಶನ್ ನಂಬರ್ ಒಂದ್ಸಲ ಹೋಗ್ರಿ, ಸರಿ ಕ್ವಶನ್ ನಂಬರ್ ಕರೆಕ್ಟ್, ಆ ಕ್ವಶನ್ ನಂಬರ್ ಬರ್ದಿದ್ರಲ್ಲಿ ನೋಡ್ತಾ ಬನ್ನಿ, ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಆನ್ಸರ್ಸ್ ಬರಿ, 1 by 1 ಆನ್ಸರ್ಸ್. ಆ ಕ್ವಶನ್ಗೆ ಕರೆಕ್ಟ್ ಬರ್ದಿರಲಿಲ್ಲೋ, ಆಮೇಲೆ ಅಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದ್ದಾವೇನೋ ಅದನ್ನು ನೋಡ್ತಾ ಬನ್ನಿ. ಸೆಕೆಂಡ್ ರಿವಿಷನ್, ಸೆಕೆಂಡ್ ಈ ರೀತಿ ಮಾಡ್ತಾ ಬನ್ನಿ. ಸೊ ಈ ರೀತಿ ಮಾಡೋದು 100% ಎಕ್ಯುರಸಿ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ಸೊ ಯಾವ್ದಾದ್ರು ಟೈಮ್ ಬಿಟ್ಟಿದ್ದೀನ, ಯಾವ್ದಾದ್ರು ಕ್ವಶನ್ ಬಿಟ್ಟಿದ್ದೆ ನಾನು ಸಿಕ್ಕಾಕೋತಾರೆ. ಅದನ್ನು ಇಲ್ಲ ಯಾವುದಕ್ಕೆ ಆನ್ಸರ್ ಎಕ್ಸ್ಟ್ರಾ ಬೇಕಾದರೆ ಅದಕ್ಕೆ ಆ್ಯಡ್ ಮಾಡಿ ಇನ್ನೊಂದ್ಸಲ ಬರೀರಿ, ಅದೇ ಕ್ವಶನ್ ನಂಬರ್ ಹಾಕಿ ಇನ್ನೊಂದ್ಸಲ ಬರೀರಿ. ಆಮೇಲೆ 6 ಕ್ವಶನ್ಸ್ ಟೈಮ್ ಸಿಕ್ಕಾಪಟ್ಟೆ ಸರ್, ಏನು ಮಾಡಲಿ ಸರ್, 6 ಕ್ವಶನ್ಸ್ ಕೂಡ ಬರೀರಿ, ನೀಟಾಗಿ ಬರೀರಿ. ಯಾಕೆ ಬರೀರಿ ಅಂತಂದರೆ, ಎರಡು ಕ್ವಶನ್ಸ್ ಇರ್ತವೆ ಅಂದ್ಕೊಡ್ರಿ, 6 ಕ್ವಶನ್ಸು 2 ಮಾರ್ಕ್ಸ್ ಕ್ವಶನ್ ಅದಾವೆ. ಸೊ ಇದಕ್ಕೂ ಆನ್ಸರ್ ಬರ್ತಾರೆ, ಇದಕ್ಕೂ ಆನ್ಸರ್ ಬರ್ತಾರೆ. ಇದಕ್ಕೆ 1.5 ಬಂತು, ಇದಕ್ಕೆ 2 ಬಂತು ಅಂದ್ಕೊ, ಎರಡು ಚೆಕ್ ಮಾಡಬೇಕು ನಾವು ಟೀಚರ್ಸ್. ಸೊ ಎರಡು ಚೆಕ್ ಮಾಡ್ತಾರೆ, ಇದಕ್ಕೆ 1.5 ಇದೆ, ಇದಕ್ಕೆ 2 ಇದೆ. ಅದಕ್ಕಾಗಿ ನಮ್ಗೆ ಯಾವ್ದು ಹೆಚ್ಚಿಗೆ ಬಂದಿದೆ ಅದನ್ನು ಕನ್ಸಿಡರ್ ಮಾಡ್ಬೇಕಂತ ರೂಲ್ಸ್ ಇದೆ. ಅದಕ್ಕಾಗಿ ಅಂಥ ಟೈಮ್ದಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. 6 ಇದ್ದದನ್ನು ಬಿಡ್ಲಿಕ್ಕೆ ಹೋಗಬೇಡ್ರಿ ಟೈಮ್ ಇದ್ದಾಕಾರ. ಓಕೆ, ಈ ರೀತಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗಲೂ ವಿಲ್ ಗೆಟ್ 100% ದ ಬೆಸ್ಟ್ ರಿಸಲ್ಟ್ ರೀ. ಸೊ ಈ ಟಾಪ್ 10 ಪಾಯಿಂಟ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೋಸ್ಕರ ಅಂತ ಹೇಳ್ತಾ, ಫೈನಲಿ ಗೋಲ್ಡನ್ ಟಿಪ್ ಫಾರ್ ದಿ ಸ್ಟೂಡೆಂಟ್ಸ್ ಏನಂತಂದರೆ, ಗುಡ್ ಪ್ರೆಸೆಂಟೇಷನ್ ಪ್ಲಸ್ ಕರೆಕ್ಟ್ ಆನ್ಸರ್ಸ್ ಏನು ಮಾಡುತ್ತೆ ಅಂತಂದರೆ ಈಸ್ ಈಕ್ವಲ್ ಟು ಹೈಯರ್ ಮಾರ್ಕ್ಸ್ ಇನ್ ದ SSLC ಎಕ್ಸಾಮ್ ರೀ. ಅತಿ ಹೈಯೆಸ್ಟ್ ಮಾರ್ಕ್ಸ್ ತೊಗೋಬೇಕಾದ್ರೆ ಗುಡ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲಸ್ ಕರೆಕ್ಟ್ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ವಿಲ್ ಗೆಟ್ ದ ಹೈಯೆಸ್ಟ್ ಮಾರ್ಕ್ಸ್ ರೀ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಏನಾದರೂ ಬೇಕಂದ್ರೆ ಅದು ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಇವೆಲ್ಲವೂ ಮಾಡ್ತೀನಿ ಅಂದ್ಕೊಂಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಇಷ್ಟ ಆದ್ರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಸಪೋರ್ಟ್ ಮಾಡ್ಬೋದು ಜಾಯ್ನ್ ಆಗೋದ್ರ ಮೂಲಕ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.